ಗೊತ್ತಿರುತ್ತೆ, ಇದು ರೋಪ್ ಲೈಟ್ ಅಂತ ಗೋಲ್ಡ್ ಕಲರ್ ನ ತರಿಸಿದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಈ ವಿಡಿಯೋ ಏನಪ್ಪಾ ಅಂದ್ರೆ ಮನೆಗೆ ಬೇಕಾಗಿರೋ ಒಂದಿಷ್ಟು ಪ್ರಾಡಕ್ಟ್ ನ ನಾನು ಮೀಶೋ ಇಂದ ಪರ್ಚೇಸ್ ಮಾಡಿದ್ದೆ. ಅದೆಲ್ಲ ಅನ್ಬಾಕ್ಸಿಂಗ್ ಮಾಡೋಣ ಅಂತ ನಾನು ಏನೆಲ್ಲ ತಗೊಂಡಿದ್ದೀನಿ ಮತ್ತೆ ಪ್ರೈಸ್ ಎಷ್ಟು ಎಲ್ಲದನ್ನು ಈ ವಿಡಿಯೋದಲ್ಲೇ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಕೋಬಹುದು. ಮತ್ತೆ ಕಿಚನ್ ಮೇಕವರ್ಗೆ ಅಂತ ಹೇಳಿ ಒಂದಿಷ್ಟು ಪ್ರಾಡಕ್ಟ್ ನ ನಾನು ತರಿಸಿದ್ದೀನಿ, ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫಸ್ಟಿಗೆ ಇದೊಂದು ಜಾರ್ ಬೇಕಿತ್ತು. ಒಂದು ಜಾರ್ ಇದೆ, ನಾನು ಅದರಲ್ಲಿ ಕಲ್ಲುಪ್ಪು ಹಾಕಿಟ್ಟಿದ್ದೆ. ಪುಡಿ ಉಪ್ಪಿಗೆ ಒಂದು ಜಾರ್ ತಗೋಬೇಕು ಅಂತ ಅನ್ಕೊಂಡು ತಗೊಂಡೆ. ಇದು 1000 ml. ಪ್ಯಾಕಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗೂ ಇದೆ. ನೆಕ್ಸ್ಟ್ ಇದು ಮನೇಲಿ ಏನಾದ್ರೂ ಫಂಕ್ಷನ್, ಬರ್ತ್ಡೇ ಫಂಕ್ಷನ್ ಏನಾದ್ರೂ ಇದ್ದಾಗ ಇದು ಲೈಟ್ ಹಾಕೋಣ ಅಂತ ತಗೊಂಡಿದ್ದು. ಲೆಡ್ ರೊಟೇಟಿಂಗ್ ಲೈಟ್ ಅಂತ ಒಂದು 3-4 ಕಲರ್ಸ್ ಬರುತ್ತೆ. ಇದು ನೈಟ್ ಅಂತೂ ತುಂಬಾನೇ ಫುಲ್ ಹಾಲ್ಗೆ ಕವರ್ ಆಗುತ್ತೆ ಲೈಟ್. ಕವರ್ ಇದ್ರ ಫುಲ್ ಕವರ್ ಮಾಡ್ಬೋದು. ಇದು ಕೊಳೆ ಆಗ್ತಾ ಇರತ್ತಲ್ಲ ಸೋಫಾ, ಅದಕ್ಕೆ ಇದನ್ನ ಹಾಕಿದ್ರೆ ಏನಿಲ್ಲ, ಒಂದು ವಾಶ್ ಮಾಡ್ಕೊಂತ ಯೂಸ್ ಮಾಡ್ಬೋದು. ಇವಾಗ ಏನು ನಾನು ಸೋಫಾ ಕವರ್ ತೋರಿಸಿದ್ನಲ್ಲ, 5 ಸೀಟರ್ ಫುಲ್ ಕವರೇಜ್ ಸೋಫಾ ಕವರು, ಮತ್ತು ಲೆಡ್ ರೊಟೇಟಿಂಗ್ ಲೈಟ್ ಅಂತ ಹೇಳಿದ್ನಲ್ಲ, ಅದು 3-4 ಕಲರ್ಸ್ ಬರುತ್ತೆ. ಇದು ಫುಲ್ ಹಾಲ್ಗೆ ಕವರ್ ಆಗಿದೆ ನೋಡಿ, ಈ ಥರ ಇದೆ. ಎಲ್ಲ ನಾನು ಏನೇನು ತೋರಿಸ್ತೀನಲ್ಲ ಎಲ್ಲ ಪ್ರಾಡಕ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ, ನಿಮಗೆ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೆಕ್ಸ್ಟು ಇದು ಕಿಚನ್ ಸಿಂಕ್ ಹತ್ರ ಅದು ಟ್ಯಾಪ್ಗೆ ಅಂತ ನಾನು ತಗೊಂಡಿತ್ತು. ನೀರು ಫಿಲ್ಟರ್ ಆಗಿ ಬರುತ್ತೆ. ಇದು ಒಳಗೆ ಸ್ವಲ್ಪ ಫ್ಯಾನ್ ಇದೆ, ಅಡ್ಜಸ್ಟೇಬಲ್. ಇಷ್ಟು ಉದ್ದ ಮಾಡ್ಕೋಬಹುದು, ಬೇಡ ಅಂದ್ರೆ ಕ್ಲೋಸ್ ಮಾಡ್ಕೋಬಹುದು. ಇದು 2 ಬಂದಿದೆ, ಒಂದು ಇವಾಗ ಹಾಕಿದ್ದೀನಿ. ಅದು ನಾ ಇವಾಗ ಏನೆಲ್ಲ ಪ್ರಾಡಕ್ಟ್ ತೋರಿಸಿದ್ದೇನೋ ಹಾಗೆ ಅದನ್ನೇ ಹಾಕಿರೋದು ಸಹ ವಿಡಿಯೋನು ಅದ್ರ ಪಕ್ಕದಲ್ಲೇ ನಾನು ಹಾಕಿರ್ತೀನಿ, ನೋಡ್ಕೋಬಹುದು ಎಲ್ಲದನ್ನು. ನೆಕ್ಸ್ಟ್ ಇದು ಡಬಲ್ ಸೈಡೆಡ್ ಗಮ್ ಟೇಪ್ ಅಂತ. ಈ ಬರ್ತಡೇ ಅದಕ್ಕೆಲ್ಲ ಬಲೂನ್ ಎಲ್ಲ ಅಂಟಿಸ್ತೀವಲ್ಲ ನಾವು, ಆ ಥರ. ಆದರೆ ಇದು ಅದಕ್ಕೂ ಸ್ವಲ್ಪ ಸ್ಟ್ರಾಂಗ್ ಇರೋದು ಅಂತ ಹೇಳ್ಬೋದು. ಫೋಟೋ ಫ್ರೇಮ್ಸ್ ಎಲ್ಲ ನಾವು ಹಾಕ್ಬೋದು ಅಂತ. ಒಂದಿಷ್ಟು ವೆಯ್ಟ್ನ ಹೋಲ್ಡ್ ಮಾಡುತ್ತೆ ಅಂತ ಇದು ಸ್ಟ್ರಾಂಗ್ ಇದೆ ಗಮ್ಮು ಅಂತ ಅದರಲ್ಲಿ ನೋಡಿದೆ, ಅದಕ್ಕೆ ಅದನ್ನು ಪರ್ಚೇಸ್ ಮಾಡಿದೆ. ಒಂದಿಷ್ಟು ನೆಕ್ಸ್ಟ್ ಇದು ಕಿಚನ್ ಮೇಕ್ ಓವರ್ ಮಾಡಿರೋರೆಲ್ಲ ವಿಡಿಯೋಗಳು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಇದು ರೋಪ್ ಲೈಟ್ ಅಂತ ಗೋಲ್ಡ್ ಕಲರ್ ನ ತರಿಸಿದ್ದೀನಿ. ನಾನು ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಹೇಳಿ ಇದನ್ನೇ ಫಸ್ಟ್ ಆರ್ಡರ್ ಮಾಡಿದ್ ನಾನು. ಅದು ಕಿಚನ್ ಮೇಕ್ ಓವರ್ ಮಾಡಿದಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಅಷ್ಟೇ, ಫೋಟೋಗಳನ್ನ ಹಾಕೋದಕ್ಕೆ ಈಗ ಗೋಡೆಗೆಲ್ಲ ಮೊಳೆ ಎಲ್ಲ ಹೊಡೆಯೋದು ಬೇಡ. ಇದು ಅಷ್ಟೇನೆ, ಇದು ಮೇಲೆ ಇದು ಕವರ್ ತೆಗೆದ್ಬಿಟ್ಟು ಗೋಡೆಗೆ ಅಂಟಿಸಿದ್ರೆ ಆಯ್ತು. ಇದು ನೋಡಿ, ಈ ತರ ತೆಗಿಬಹುದು. ಫೋಟೋಸ್ ಏನಿದೆ ಅದನ್ನ ಹಾಕ್ಬಿಟ್ಟು ಇದನ್ನ ಹಿಂಗೆ ಕ್ಲೋಸ್ ಮಾಡಿದ್ರೆ ಆಯ್ತು. ಹಿಂಗೆ ತಿರ್ಸೋದು. ಇದು ಅಷ್ಟೇ, ತುಂಬಾ ವೆಯ್ಟ್ ಇರೋ ಫೋಟೋ ಫ್ರೇಮ್ ನ ಹೋಲ್ಡ್ ಮಾಡುತ್ತೆ ಅಂತ ಇದನ್ನ ತರಿಸಿದೀನಿ. ಇದು ಒಂದು 20 ಇದೆ. ನೋಡಬೇಕು ಎಷ್ಟು ವೆಯ್ಟ್ ಇರೋ ಫೋಟೋನ ಹಾಕ್ಬೋದು ಅಂತ. ನೆಕ್ಸ್ಟ್ ಇದು ಸೋಪ್ ಹೋಲ್ಡರ್. ಇದು ಬಾತ್ರೂಮಿಗೆ ಅಂತ ಹೇಳಿ ಬಾತ್ರೂಮಲ್ಲಿ ಇಡೋಣ ಅಂತ ತರಿಸಿದ್ದು. ನೋಡಿ, ಈ ತರ ಸೋಪ್ನ ಇಲ್ಲಿ ಇಟ್ಕೋಬಹುದು, ಕ್ಲೋಸ್ ಮಾಡ್ಬೋದು. ಇದು ಅಷ್ಟೇನೆ, ಗಮ್ ಕೊಟ್ಟಿದ್ದಾರೆ. ಇದು ಮೇಲ್ ಕವರ್ ತೆಗೆದು ಗೋಡೆಗೆ ಅಂಟಿಸ್ಬಿಟ್ಟು ಈ ತರ ಇಲ್ಲಿ ಸಿಕ್ಸೋದಷ್ಟೇ. ಹಿಂಗೆ ಈ ತರ ತುಂಬಾ ಚೆನ್ನಾಗಿದೆ. ಹಾಕಿದಾಗ ಇದ್ರೂ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೇನು ಎಕ್ಸ್ಟ್ರಾ ನೀರುಗಳೆಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ, ಇಲ್ಲಿ ಕೆಳಗೆ ಈ ತರ ಅಂಟಿಸೋದು. ಎಕ್ಸ್ಟ್ರಾ ನೀರು ಸ್ಟೋರ್ ಆಗಿರುತ್ತೆ, ಚೆಲ್ಬಿಟ್ಟಿಡೋದು. ಬ್ರಷ್ಗಳೆಲ್ಲ ಇಲ್ಲಿ ನಾವು ಸಿಕ್ಸ್ಕೋಬಹುದು. ನಾ ಕಿಚನ್ ಮೇಕವರ್ಗೆ ಅಂತ ಒಂದಿಷ್ಟು ಸ್ಟೋರೇಜ್ ಬಾಕ್ಸ್ಗಳು, ಗ್ರೋಸರಿ ಸ್ಟೋರೇಜ್ ಬಾಕ್ಸ್ಗಳನ್ನ ಆರ್ಡರ್ ಮಾಡಿದ್ದೆ. 12 ಇದೆ ಸೆಟ್. ಇದು ತುಂಬಾ ಚೆನ್ನಾಗಿದೆ ಮಾತ್ರ. ಇದು ಟ್ರಾನ್ಸ್ಪರೆಂಟ್ ಸ್ಟೋರೇಜ್ ಬಾಕ್ಸ್ ಆಗಿರೋದ್ರಿಂದ ಇದೆ ಅಂತ ಕಾಣುತ್ತಲ್ವಾ, ಅದಕ್ಕೋಸ್ಕರ ಇದೆ ಈ ತರನೇ ಆರ್ಡರ್ ಮಾಡಿದ್ದೆ. ಇದು ನೋಡಿ, ಇದ್ರ ಕ್ಯಾಪ್ ಈ ತರ ಇದೆ.
ಏನ್ ಸ್ಟಾರ್ಟಿಂಗ್ ನಾನು ತಗೊಂಡಿದ್ದೆ ಅದು ಸ್ಟೋರೇಜ್ ಬಾಕ್ಸ್ಗಳನ್ನ ಮತ್ತೆ ಏನು ತಗೊಳಕ್ ಹೋಗಿರ್ಲಿಲ್ಲ. ಇವಾಗ ಬೇಕಾಗಿತ್ತು, ಅದು ಇದು ಎಕ್ಸ್ಟ್ರಾ ಏನೇನು ಬೇರೆ ಬಾಕ್ಸ್ಗಳಿದೆ ಅದನ್ನೆಲ್ಲ ತೆಗ್ಬಿಟ್ಟು ಇದನ್ನ ಇಡೋಣ ಚೆನ್ನಾಗ್ ಕಾಣುತ್ತೆ ಅಂತ ಹೇಳಿ ತಗೊಂಡಿದ್ದೀನಿ. ಒಂದೇ ತರ ಇದ್ರೆ ಚೆನ್ನಾಗ್ ಕಾಣುತ್ತೆ ಅಂತ ಒಂದೇ ತರನೇ ಆರ್ಡರ್ ಮಾಡಿದೆ. 12 ಇರೋದೇ ಒಂದು ಸೆಟ್. ಇದ್ರದ್ದು ಪ್ರೈಸ್ ಸಹ ನಾನು ಇಲ್ಲಿ ಆ ವಿಡಿಯೋದಲ್ಲೇ ಹಾಕಿರ್ತೀನಿ. ಇಷ್ಟಿದೆ. ಆಯಿಲ್ ಬಾಟಲ್ ತಗೊಳ್ಳೋಣ ಅಂತ ತಗೊಂಡೆ. ಇದು 2 ಬಂದಿದೆ. ಫ್ರೈ ಮಾಡಕ್ಕೆಲ್ಲ ಆಲಿವ್ ಆಯಿಲ್ ಹಾಕಿಡೋಣ ಅಂತ. ಇದು ಕುಕ್ಕಿಂಗ್ ಆಯಿಲ್ ಯಾವ್ದು, ಇದು 900 ml. ತುಂಬಾನೇ ಚೆನ್ನಾಗಿದೆ. ಈ ತರ ಹಿಂಗ ಹಾಕೋಬಹುದು, ಮತ್ತೆ ಇದು ಕ್ಲೋಸ್ ಮಾಡಬಹುದು. ಇದು ಅಷ್ಟೇ, ಓಪನ್ ಮಾಡಿ ಆಯಿಲ್ ಹಾಕೊಳ್ಳೋಕು ಇಷ್ಟು ದೊಡ್ಡ ಬಾಯಿ ಕೊಟ್ಟಿದೆ. ಇದು ಬ್ರಷ್, ಬಾಟಲ್ ಕ್ಲೀನ್ ಮಾಡೋ ಬ್ರಷ್ ಇರುತ್ತಲ್ಲ ಅದ್ರಲ್ಲಿ ಹಾಕಿ ಆರಾಮ್ಸೆ ಕ್ಲೀನ್ ಮಾಡ್ಕೋಬಹುದು. ಇದು ಮನಿ ಪ್ಲಾಂಟ್ ಲೀಫ್. ಇದು ಅದು ನನ್ನ ಹತ್ರ ಇತ್ತು ಒಂದು, ಅದು ನಾನು ಹಾಕಿದ್ದೀನಿ. ಇನ್ನ ಒಂದು 6 ಬೇಕು. ಇದು ಕಿಚನ್ ಮೇಕ್ ಓವರ್ ಮಾಡೋದಿಕ್ಕೆ ಮತ್ತೆ ವಿಂಡೋಗಳಿಗೂ ಹಾಕ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಅಂತ ತರಿಸಿದ್ದೆ. ಇಷ್ಟು ಉದ್ದ ಇದೆ, ಇದು ಚೆನ್ನಾಗಿದೆ ಮಾತ್ರ. ಇನ್ನ ಇದು ಅಷ್ಟೇ ಕಿಚನ್ ಮೇಕ್ ಓವರ್ಗೆ ಅಂತ ನಾನು ತರಿಸಿರೋದು. ಕಿಚನ್ಗೆ ಇದು ಗಮ್ ಟೇಪ್ ಹಾಕಿ, ಇದು ಏನು ರೋಪ್ ಲೈಟ್ ಹಾಕ್ತೇವಲ್ಲ ಅದ್ರ ಜೊತೆ ಇದನ್ನ ಸೇರ್ಸಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ತರಿಸಿದ್ದೆ. ಇದು ಎಷ್ಟು, ಒಂದು 4 ಇದೆ. ಇದು ಅಷ್ಟೆಷ್ಟು ಲಾಂಗ್ ಬರುತ್ತೆ. ಈ ಫ್ಲವರು ಮತ್ತೆ ಮನಿ ಪ್ಲಾಂಟ್ ಅದು ಅವಾಗ ತೋರಿಸಿದ್ನಲ್ಲ, ಅದೆರಡನ್ನೂ ಸೇರಿಸಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಕಿಚನ್. ಇದು ನೆಕ್ಸ್ಟ್, ಇದು ಟೂತ್ ಪೇಸ್ಟ್ ಮತ್ತೆ ಬ್ರಷ್ ಹೋಲ್ಡರ್ ಬಾತ್ರೂಮ್ಗೆ ಅಂತ ತರಿಸಿರೋದು. ಎಲ್ಲಾ ತರದ ಪೇಸ್ಟ್ ಇದರಲ್ಲಿ ನಾವು ಹೋಲ್ಡ್ ಮಾಡಬಹುದು. ಇದು ಒಂದು 5 ಬ್ರಷ್ ನ ಹೋಲ್ಡ್ ಮಾಡಬಹುದು. ನಾವು 4 ಜನ ಇರೋದ್ರಿಂದ ನಮಗೆ ಎಷ್ಟು ಸಾಕು ಅಂತ ಹೇಳಿ ತರಿಸಿದ್ದೆ. ಇದರಲ್ಲಿ ಕಲರ್ಸು ಇದೆ. ಇದು ಅಷ್ಟೇನೆ, ಗಮ್ ಅಷ್ಟೇ ಅಣಿಸಿರೋದು. ಇದು ಒಂದು ದೊಡ್ಡ ಗಮ್ ಕೊಟ್ಟಿದ್ದಾರೆ. ಇದು ಬ್ರಷ್ ಹೋಲ್ಡರ್ಗೆ ಇದು 2 ಕೊಟ್ಟಿದ್ದಾರೆ. ಇದು ಸ್ಪೇಸ್ ಇದೆ. ಇದು ಮೇಲಿಂದ ಕವರ್ ತೆಗೆದ್ಬಿಟ್ಟು ಅಣಿಸಿರ್ತೀವಲ್ಲ, ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ಆಯ್ತು, ಪೇಸ್ಟ್ ಬೀಳುತ್ತೆ. ಅಂದ್ರೆ ಇದು ಒಂದು ಬಾತ್ರೂಮ್ಗೆ ಅಂತಾನೆ ತರಿಸಿರೋದು. ಏನು ಫೇಸ್ ವಾಶು, ಶಾಂಪೂ, ಹ್ಯಾಂಡ್ ವಾಶು ಎಲ್ಲದನ್ನು ಇಟ್ಕೋಬಹುದು. ಇಲ್ಲಿ ಟವಲ್ನ ಒಂದು ಹಾಕೋಬಹುದು. ಬಾತ್ರೂಮ್ಗೆ ಅಂತ ತರಿಸಿದ್ದು. ಇದು ಅಷ್ಟೇನೆ, ವಾಲ್ಗೆ ಇದು ಗಮ್ ತೆಗ್ದ್ಬಿಟ್ಟು ಅಣಿಸೋದು. ಈ ತರ ತೆಗೆದು ಇದನ್ನ ನೀರೆಲ್ಲ ಚೆಲ್ಬಹುದು. ಇದರಲ್ಲಿ ಏನಾದ್ರು ನೀರು ಬಿದ್ದಿದ್ರೆ ಮತ್ತೆ ಹಿಂಗೆ ಹಾಕ್ಬೋದು. ಇದೊಂದು ವಾರ್ಡ್ರೋಬ್ ಅಲ್ಲಿ ನಾನು ಬಟ್ಟೆಗಳು ಇಡೋದಕ್ಕೆ ಅಂತ ನಾನು ತರಿಸಿರೋದು. ಇದು 3 ಬಂದಿದೆ. ಇದು ಮಾತ್ರ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಒಂದು ತೋರಿಸ್ತೀನಿ ಹೇಗೆ ಇಡೋದು ಅಂತ. ಹೀಗೆ ಬಂದಿದೆ. ಈ ತರ ಹಿಂಗೆ ಎತ್ಬಿಟ್ಟು ಇಡ್ಬೋದು. ವಾರ್ಡ್ರೋಬ್ ಅಲ್ಲಿ ಎಲ್ಲ ಬಟ್ಟೆ ಎಲ್ಲ ಮಡ್ಚಿ ನೀಟಾಗಿ ಇದ್ರೊಳಗೆ ಇಡ್ಬೋದು. ಈ ತರ ಇದು ಕೊಟ್ಟಿರ್ತಾರೆ. ಇದು ಎಲ್ಲ ಹಾಕೋದಕ್ಕೆ ಕೆಳಗೆ ನೋಡಿ. ಇಷ್ಟು ಎಲ್ಲದು ಬಟ್ಟೆಗಳನ್ನ ಮಡ್ಚಿಟ್ಟು ಇದನ್ನ ಕ್ಲೋಸ್ ಮಾಡಿ ವಾರ್ಡ್ರೋಬ್ ಒಳಗೆ ಇಟ್ಕೋಬಹುದು. ಒಂದ್ ಕಡೆ ನೀಟಾಗಿರುತ್ತೆ. ಈ ತರ 3 ತಗೊಂಡಿದ್ದೀನಿ. 3 ಬಂದಿದೆ ಇದರಲ್ಲಿ. 3 ಬಂದಿದೆ. ನೆಕ್ಸ್ಟ್ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ತಗೊಂಡಿದ್ದೀನಿ. ಇದು
ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ, ಆದ್ರೂ ಮನೇಲಿ ಸ್ಲಿಪ್ಪರ್ ಅಂತೂ ತುಂಬಾನೇ ಜಾಸ್ತಿನೇ ಆಗುತ್ತೆ. ಈಗ ಮಕ್ಕಳು ಶೂಗಳು ಮತ್ತೆ ಅಂತ ಹೇಳಿ ಸ್ಲಿಪ್ಪರ್ ಜಾಸ್ತಿನೇ ಇದೆ. ಇನ್ನೊಂದು ಬೇಕಾಗಿತ್ತು, ಅದಕ್ಕೋಸ್ಕರ ಇದು ಫುಲ್ ಕವರ್ ಆಗುತ್ತಲ್ಲ ಆ ರೀತಿದು ಸ್ಟ್ಯಾಂಡ್ ನಾನು ತಗೊಂಡಿದ್ದೀನಿ. ಇದು ಇವಾಗ ಏನು ಸ್ಲಿಪ್ಪರ್ ಸ್ಟ್ಯಾಂಡ್ ತೋರಿಸಿದ್ದೀನಲ್ಲ ನೋಡಿ, ಈ ಥರ ಹಾಕಿ ಇಡೋದು ನೋಡಿ, ಎಷ್ಟು ನೀಟಾಗಿ ಎಲ್ಲ ಕವರ್ ಮಾಡ್ಬೋದಲ್ಲ, ಏನೂ ಆಚೆ ಕಾಣಲ್ಲ ಸ್ಲಿಪ್ಪರ್ಗಳು. ಫ್ರಂಟ್ ಡೋರ್ ಹತ್ರ ಅಲ್ಲಿ ಮುಂದೆ ಬಾಗಿಲ ಹತ್ರ ಹಾಕೋದಿಕ್ಕೆ ಅಂತ ಹೇಳಿ ತರಿಸಿದ್ದೆ. ಇದು ಅಷ್ಟೇ ಕಿಚನ್ಗೆ ಅಂತ ತರಿಸಿರೋದು. ಸಿಂಕ್ ಹತ್ರ ಒಂದು, ಅಡುಗೆ ಮನೆ ಹತ್ರ ಒಂದು ಇಡೋಣ ಅಂತ ಅನ್ಕೊಂಡಿದ್ದೀನಿ, ನೋಡ್ಬೇಕು. 2 ಬಂದಿದೆ ಅದರಲ್ಲಿ. ತುಂಬಾ ಐಟಮ್ಗಳನ್ನ ಇಟ್ಕೋಬಹುದು. ಏನಾದ್ರು ಮಸಾಲಾ ಸ್ಟೋರೇಜ್ ಡಬ್ಬಿಗಳು ಇಟ್ಕೊಂತೇವಲ್ಲ ಅದಾರು ಇಟ್ಕೋಬಹುದು. ಇದು ವಾಲ್ ಸ್ಟಿಕ್ಕರ್, ಇದು ವುಡ್ ಕಲರ್. ಏನಾದ್ರು ಟಿಪ್ಪಾಯಿ ಏನಾದ್ರು ಕಲರ್ ಹೋಗಿದ್ರೆ ಅನ್ಸ್ಬೋದು. ಇದೊಂದು ಕಿಚನ್ ರೂಮ್ ಅಲ್ಲಿ ಕೆಳಗೆ ಗ್ಯಾಸ್ ಹತ್ರ ಅಲ್ಲೆಲ್ಲ ಅನ್ಸೋಣ ಅಂತ ಹೇಳಿ ವಾಲ್ ಸ್ಟಿಕ್ಕರ್ ಈ ತರ ಒಂದು ಕಲರ್ ವೈಟ್ ಅಂಡ್ ಗೋಲ್ಡ್ ಬಂದಿದೆ. ಮಧ್ಯೆ ಅದು ತರಿಸಿದ್ದೀನಿ. ಹಾಕಿದ್ಮೇಲೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದನ್ನು. ಇದೆಲ್ಲ ಕಿಚನ್ ಮೇಕ್ ಓವರ್ ಮಾಡೋದಕ್ಕೆ ಅಂತ ತರಿಸಿರೋದು. ಇದು ಅಷ್ಟೇ, ಇದು ವಾಲ್ ಸ್ಟಿಕ್ಕರ್. ಇದು ಅಡ್ಗೆ ಮನೆ ಹತ್ರ ಅಂಟಿಸೋಣ ಅಂತ ತಗೊಂಡಿರೋದು. ಈ ತರ ಬರುತ್ತೆ. ಅಂದ್ರೆ ಅಲ್ಲಿ ಅಡಿಗೆ ಮಾಡಲಿ ತುಂಬಾ ಆಯಿಲಿ ಐಟಮ್ ಎಲ್ಲ ಅಡಿಗೆ ಮಾಡಿದ್ದು ಅವೆಲ್ಲ ಗೋಡೆಗೆಲ್ಲ ಅಂಟ್ಕೊಂಡಿರತ್ತೆ. ಇದು ಹಾಕಿದ್ರೆ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಅಂತ ಹೇಳಿ ಅದಕ್ಕೆ ಈ ರೀತಿ ತರಿಸಿದ್ದೀನಿ. ಇದು ಒಂದು ವಾಲ್ ಸ್ಟಿಕ್ಕರ್ ಏನೇ. ಹಾಲ್ಗೋ ಅಥವಾ ಬೆಡ್ರೂಮಿಗೋ ಎಲ್ಲಾದ್ರೂ ಹಾಕೋಣ ಅಂತ ತರಿಸಿದ್ದೀನಿ. ಹಾಕಿದ್ಮೇಲೆ ನಾನು ತೋರಿಸ್ತೀನಿ. 1 2 3 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಯಾವುದು ಅನ್ಸೋದಂತ ಆರ್ಟಿಫಿಷಿಯಲ್ ಗ್ರೀನ್ ಕಲರ್ ಪ್ಲಾಂಟ್ ಆರ್ಡರ್ ಮಾಡಿದ್ದೆ. ಅಲ್ಲಿ ಡೆಕೋರೇಷನ್ಗೆ ಇಡೋಕ್ಕೆ ಅಂತ ಹೇಳಿ 10 ಇತ್ತು. ಅದರಲ್ಲಿ ತುಂಬಾ ಕಡಿಮೆ ರೇಟು. ಸ್ವಲ್ಪ ಸೈಜ್ ಸ್ವಲ್ಪ ಚಿಕ್ಕದೇ ಇದೆ, ಪರವಾಗಿಲ್ಲ, ಆದರೆ ಚೆನ್ನಾಗಿದೆ ಮಾತ್ರ. ಇದು ಒಂದು ಗ್ರಾಸ್ ಮ್ಯಾಟ್, ಒಂದು 3 ಸೆಟ್ ಬಂದಿದೆ ಕಾಂಬೋ. ವಿಂಡೋ ಹತ್ರ ಎಲ್ಲ ಸ್ವಲ್ಪ ಕಟ್ ಮಾಡಿ ಹಾಕೋಣ ಅಂತ ಹೇಳಿ, ಮತ್ತೆ ಇಲ್ಲಿ ಏನು ಟಿ ವಿ ಹತ್ರ ಟಿಪ್ಪ ಇಟ್ಟಿದ್ವಲ್ಲ ಅಲ್ಲಿ ಸ್ವಲ್ಪ ಹಾಕಬೇಕು, ಮತ್ತು ದೇವ್ರ ಮನೆ ಹತ್ರ ಹಾಕೋಣ ಅಂತ ಹೇಳಿ ತರಿಸಿದ್ದೀನಿ. ತುಂಬ ಕಡಿಮೆ ರೇಟ್ ಇತ್ತು ಅದರಿಂದ. ಇದು ಮಾಪು ಹೆಂಗೈತಂತ ನೋಡೋಣ. ನೀರಲ್ಲಿ ಹತ್ಕೊಂಡು ಇದರಲ್ಲೇ ಹಿಂಡ್ಕೋಬೋದು. ಅಂದರೆ ನಾವು ಕೈಯಲ್ಲಿ ಮಾಡೋಷ್ಟು ಅಷ್ಟೊಂದು ಡ್ರೈ ಆಗಲ್ಲ, ಸ್ವಲ್ಪ ನೀರಿರುತ್ತೆ. ಏನು ಮಾಪ್ ತೊಗೊಂಡನಲ್ಲ ಇವಾಗ ತೋರಿಸ್ತೀನಿ ನೋಡಿ. ಇದೇ ಈ ಥರ ಮಾಡ್ಕೊಳ್ಳೋದು. ಅಂದರೆ ಕೈಯಲ್ಲಿ ನಾವು ಹಿಂಡೋಷ್ಟು ಡ್ರೈ ಆಗಲ್ಲ, ಇದೆ ಇಷ್ಟೊಂದು ಆಗುತ್ತೆ. ಇದು ಕುಷನ್ ಕವರು. ಈಗ ಸೋಫಾ ಕವರ್ ಏನಿದೆ ಅದಕ್ಕೆ ಮೆರೂನ್ ಕಲರ್ ಅದು ಕುಷನ್ ಕವರ್ ಇದೆಯಲ್ಲ, ಅದು ಸೆಟ್ ಆಗಲ್ಲ ಅಂತ ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗೋ ಥರ ಇದನ್ನು ತಗೊಂಡೆ. 5 ಬಂದಿದೆ. ಇದು ಕ್ವಾಲಿಟಿ ಚೆನ್ನಾಗಿದೆ.
ಈ ತರ ಜಿಪ್ ಕೊಡುಗೆ ಕೊಟ್ಟಿದ್ದಾರೆ. ಒಂದು, ಎರಡು, ಮೂರು, ನಾಲ್ಕು, ಐದು. ಇದು ಫ್ರಂಟ್ ಬಾಗಿಲಿಗೆ ತೋರಣ ನೋಡಿ. ಅದು ಹಾಕಿದ್ಮೇಲೆ ಅದ್ರ ವಿಡಿಯೋನು ಹಾಕ್ತೀನಿ ಇದ್ರಲ್ಲೇನೆ. ಇದು ಫ್ರಂಟ್ ಡೋರ್ಗೆ ಹಾರ ತಗೊಂಡಿರೋದು. ಇದು ಫ್ರಂಟ್ ಅವ್ರಿಗೆ ಏನ್ ತೋರಣ ಮತ್ತೆ ಇದು ಹಾರ ತಗೊಂಡಿದ್ದೇನಲ್ಲ, ಹಾಕಿದ್ಮೇಲೆ ಅದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ. ಏನ್ ಇವಾಗ ತೋರಣ ಮತ್ತೆ ಹಾರ ತೋರಿಸಿದ್ನಲ್ವಾ, ಈಗ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಾಗಿಲಿಗೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.